ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ? ಆರಾಮದಿರಿ ಫ್ರೆಂಡ್ಸ್? ನಾನು ಆರಾಮದ್ದೀನಿ ರೀ. ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮತ್ತು ಬ್ರೇಕ್ಫಾಸ್ಟಿನ ರೆಸಿಪಿ ಇವತ್ತು ನಂದು ರುಟೀನ್ ಒಳಗೆ ನಾ ಏನು ಮಾಡೀನಿ ಅಂತ ಹೇಳಿ ಸಿಂಪಲ್ಲಾಗಿ ಮಾಡೀನಿ ರೀ. ಮತ್ತು ಒಬ್ಬರು ಹೇಳಿದ್ರು ನನಗೆ ಸಬ್ಸ್ಕ್ರೈಬರ್, ಅವ್ರದ್ದು ಹೆಸರು ನಂಗೆ ಸ್ಪಾರ್ತಿ ಸಬ್ಸ್ಕ್ರೈಬರ್ ರೀ. ಅವರು ಸರಿಯಾಗಿ ನನಗೆ ಅಷ್ಟು ಹೆಸರು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಒಬ್ಬರು ಸಿಸ್ಟರ್ ನನಗೆ ಕಾಮೆಂಟ್ ಮಾಡಿದರು. ಅವರು ಮದುವೆಗಳಲ್ಲಿ ದಾಲ್ಚಾ ಮತ್ತು ಇದು ಬಗಾರನ್ನು ಯಾವ ಥರ ನೀವು ಮುಸ್ಲಿಮ್ ಸ್ಟೈಲ್ ಒಳಗೆ ಮಾಡ್ತೀರಿ ಅದೇ ಥರ ನಮ್ಗೆ ಮಾಡಿ ತೋರಿಸ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಯಾರ ಅವರು. ಕಮೆಂಟ್ ಕಳಿಸಿದ್ರು ನನಗೆ. ಹಾಗಾಗಿ ನಾನು ಇವತ್ತು ಅವ್ರದ್ದು ಇಚ್ಛಾ ಆಗೈತೆ ಈ ರೆಸಿಪಿ ತೋರಿಸಿ ಅಂಥೇಳಿ. ಹಂಗಾಗಿ ಅವ್ರಿಗೆ ಭಾಳ ಇಷ್ಟ ಅಂತ್ರಿ ನಮ್ಮ ಮುಸ್ಲಿಮ್ ಸ್ಟೈಲ್ ಒಳಗೆ ಬಗಾರನ್ನ ಮತ್ತು ಬಗಾರ್ ಖಾನ ಮತ್ತು ಇದು ದಾಲ್ಚಾರಿ. ನಮ್ಮ ಮುಸ್ಲಿಮ್ ಸ್ಟೈಲ್ ಮದುವೆಗಳು ಮಾಡ್ತಾರಲ್ರಿ, ಇದು ಬಗಾರ್ ಖಾನ ಮತ್ತು ದಾಲ್ಚಾ ಅದೆಲ್ಲ ಭಾಳ ಇಷ್ಟ ಅಂತೆ. ಹಾಗಾಗಿ ಅದು ರೆಸಿಪಿ ಮಾಡಿ ನನಗೆ ಕೊಡ್ರಿ ಅಂತ ಹೇಳಿದ್ರು. ಹಾಗಾಗಿ ಈ ರೆಸಿಪಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಅವ್ರಿಗೋಸ್ಕರ. ಈ ರೆಸಿಪಿ ನಾ ಮಾಡ್ತೀನಿ ರೀ. ನೀವು ಮಾಡಿಂದ ನಾ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ ಅದು ಹೇಗಾಯ್ತು ಅಂಥೇಳಿ ನೀವು ಕಮೆಂಟ್ ಒಳಗೆ ಹೇಳ್ಬೇಕು ರೀ ಫ್ರೆಂಡ್ಸ್. ಆಯ್ತು ನೋಡಿ ಫ್ರೆಂಡ್ಸ್, ಹೋಗೋಣ ಕಿಚನ್ಗೆ. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ಭಾಂಡೆ ಎಲ್ಲ ತಿಕ್ ಹೋಗ್ಯಾರ ಆಪಾರ. ಈಗೆಲ್ಲ ತೆಗೆದಿಡ್ಬೇಕು ನೋಡಿರಿ. ಈಗ ನಾನು ಕೌಂಟರ್ ಟಾಪ್ ಕ್ಲೀನಿಂಗ್ ಮಾಡಕತ್ತೀನಿ. ಇವತ್ತಂತೂ ನಾನು ಫುಲ್ ಬ್ಯುಸಿ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ಭಾಳ ಬ್ಯುಸಿ ಅಂದ್ರಿ, ಭಾಳ ಕೆಲಸ ಇರ್ತದೆ ಸಂಡೇ ಇವತ್ತು. ಹಾಗಾಗಿ ಕೆಲಸ ಅಲ್ರಿ ಇವತ್ತು. ಜಾಸ್ತಿ ಕೆಲಸ ಎಲ್ಲ ಕ್ಲೀನಿಂಗ್ ಇರ್ತೈತೆ, ಡೀಪ್ ಕ್ಲೀನಿಂಗ್, ಮನಿದು ಹೌಸ್ ಕ್ಲೀನಿಂಗ್ ಎಲ್ಲ ಇರ್ತಿವತ್ತು. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ನಾನು ಕಿಚನ್. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪೋಹ ಮಾಡ್ತಾಯಿದ್ದೀನಿ. ಮತ್ತೀಗ ಚಹಾ ಮಾಡ್ತೀನಿ. ಸಿಂಪಲ್ಲಾಗಿ ಮಾಡ್ತೀನಿ ಇವತ್ತು ನಾನು ಪೋಹ. ಫುಲ್ ರೆಸಿಪಿ ನಾನು ಇವತ್ತು ತೋರಿಸಿಲ್ಲ ರೀ, ಯಾಕಂದರೆ ಅರ್ಜೆಂಟ್ ಇತ್ತು, ಸ್ವಲ್ಪ ಕೆಲಸನೂ ಜಾಸ್ತಿ ಇತ್ತು ಇವತ್ತು. ನೋಡಿರಿ ಫ್ರೆಂಡ್ಸ್, ಎಲ್ಲ ಭಾಂಡೆ ಎಲ್ಲ ತಿಕ್ಕಿಟ್ಬಿಡ್ತೀನಿ. ನೋಡಿರಿ, ಇದು ಬಗೋನಿದು ಬಿದ್ದು ಮುರಿದು ಬಿಟ್ಟೈತ್ರಿ. ಭಾಂಡೆ ತಿಕ್ಕಿ ಇಡೋತ್ನಾಗ ಇದು ಮುರಿದೈತ್ರಿ ಹ್ಯಾಂಡಲ್. ಹಾಗಾಗಿ ಇದು ಹಾಕ್ಸ್ಕೊಂಬರ್ಬೇಕು ರೀ. ಇದು ಬೇರೆದೈತೆ ಅಂದರೆ ಇಲ್ಲಿದು ಹಾಕುವಾಗ ಇದು ಚಹಾ ಎಲ್ಲ ಬಿದ್ದುಬಿಡುತ್ತೆ. ಹಾಗಾಗಿ ನಾನು ಇದೇ ತೊಗೊಂಡಾಕತ್ತೀನಿ ರೀ ಚಹಾ ಮಾಡಕ್ಕಂಥೇಳಿ. ನೋಡಿರಿ ಫ್ರೆಂಡ್ಸ್, ಇದ್ರೊಳಗೆ ಹಾಲು ತೊಗೊಂಬಂತಾರೆ ನಮ್ಮ ಹಸ್ಬೆಂಡ್. ಬಿಸ್ಕಿಟು ಮತ್ತು ಇದು ಮಾರಿಗೋಲ್ಡ್ ಬಿಸ್ಕಿಟು, ಪಾರ್ಲೆಜಿ ಗೋಲ್ಡ್ ಬಿಸ್ಕಿಟು ಮತ್ತು ಇದು ಆರೋಗ್ಯ ಹಾಲು ರೀ. ಇದು ನೋಡಿರಿ, ಜಾಸ್ತಿ ಇದು ಫ್ಯಾಟ್ ಮಿಲ್ಕ್, ಇದು ಫ್ಯಾಟ್ ಇರೋಂಗಿಲ್ಲ ರೀ. ಹಾಗಾಗಿ ಇದು ಒಳ್ಳೆ ಹೆಲ್ತಿಗೆ ಒಳ್ಳೇದು ಅಂಥೇಳಿ ನಾನು ಜಾಸ್ತಿ ಕ್ರೀಮ್ ಇದ್ದಿದ್ದು ನನಗೆ ಅಷ್ಟೊಂದು ಇದಾಗಲ್ಲ. ಹಾಗಾಗಿ ನನಗೆ ಇದು ಬೆಸ್ಟ್ ಹಾಲು ರೀ ಇದು. ಹಾಗಾಗಿ ಇದೇ ತರಿಸ್ತೀನಿ ನಾನು ಆರೋಗ್ಯ. ನೋಡಿರಿ ಫ್ರೆಂಡ್ಸ್, ಇದು ಮಾರಿ ಲೈಟ್ ಮತ್ತು ಇದು ಪಾರ್ಲೆಜಿ ಗೋಲ್ಡ್ ಇಷ್ಟು ತಂದಾರ ಚಾಕ್ ಅಂತ ಹೇಳಿ. ಮಕ್ಕಳಿಗೆ ಬೇಕೇ ಬೇಕು ರೀ ಬಿಸ್ಕಿಟ್ ಅದೆಲ್ಲ. ನೋಡಿರಿ ಫ್ರೆಂಡ್ಸ್, ಇಲ್ಲೇ ಜಿಮ್ಮಿ ಬಂದಾಳ. ಈಗ ಹಾಲು ಪ್ಯಾಕೆಟ್ ಎಲ್ಲ ತೊಳ್ಕೊಂಬಿಡ್ತೀನಿ ಕ್ಲೀನಾಗಿ. ನೋಡಿರಿ ಫ್ರೆಂಡ್ಸ್, ಎಲ್ಲ ತೊಳೆದಾಯ್ತು, ಕ್ಲೀನ್ ಆಯ್ತು ಇದು ಪ್ಯಾಕೆಟ್. ಈಗ ಕಟ್ ಮಾಡ್ಕೊಂಡು ಬೊಗನಿ ಒಳಗೆ ಹಾಲು ಹಾಕ್ತೀನಿ ರೀ. ಹಾಲು ಹಾಕಿ ಇದಕ್ಕೆ ಇದು ಸ್ಟವ್ ಮೇಲೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಬಿಸಿಯಾಗಿಂದ ತೆಗೆದು ನಾನು ಇದು ಸ್ವಲ್ಪ ಅರ್ಧ ಚಹಾ ಮಾಡ್ತೀನಿ ರೀ, ಅರ್ಧ ತೆಗೆದಿಟ್ಬಿಡ್ತೀನಿ ರೀ. ಮಕ್ಳು ಏನಾರ ಬೂಸ್ಟ್ ಅದು ಕುಡಿತೀನಿ ಅಂದರೆ ಕೊಡ್ತೀನಿ ರೀ ಫ್ರೆಂಡ್ಸ್. ಇಲ್ಲಾಂದರೆ ಇಲ್ಲರಿ, ಅವ್ರ ಮನಸ್ಸಾದರೆ ಕುಡಿತಾರೆ, ಇಲ್ಲಾಂದ್ರೆ ಇಲ್ಲರಿ. ನೋಡಿ, ಈ ಥರ ಪ್ಯಾಕೆಟಿಂಗ್ ಮಾಡಿಸಿ ನಾನು ಕ್ಯಾರಿ ಬ್ಯಾಗ್ನಾಗ ಇಟ್ಬಿಡ್ತೀನಿ ರೀ. ಹಂಗೆ ನಾನು ಬಿಸಿ ಹಾಕಲ್ಲಿದು ಎದಕ್ಕಾರ ನಮ್ಗೆ ಯೂಸ್ ಆಗುತ್ತೆ ಅಂಥೇಳಿ ಹಂಗೆ ತೆಗೆದಿಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಸಕ್ಕರೆ ಎಲ್ಲ ಖಾಲಿಯಾಗಿತ್ತು, ಶುಗರ್. ಹಾಗಾಗಿ ಇದು ಬೇರೆ ಇದು ಕಂಟೈನರ್ ಒಳಗೆ ಹಾಕ್ತಾಯಿದ್ದೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ಇದು ಚಾ ಪುಡಿದು ಮತ್ತು ಇದು ಸಕ್ಕರೆದು ನೋಡಿರಿ, ಇದು ಡಬ್ಬಿ. ನೋಡಿರಿ ಫ್ರೆಂಡ್ಸ್, ಈಗ ನಾನು ಹಾಲು ಬೇರೆ ಇದ್ರೊಳಗೆ ನಾವು ದೇಗ್ಚಿ ಅಂತ ಹೇಳ್ತೀವಿ, ಅದ್ರ ಹಾಕ್ತಾಯಿದ್ದೀನಿ ರೀ ಗಿಂಡಿ ಒಳಗೆ. ಈಗ ನಾನು ಅರ್ಧ ಹಾಲು ಅರ್ಧ ನೀರು ಹಾಕೀನಿ ರೀ. ಸಕ್ಕರೆ ಹಾಕೀನಿ ಒಂದು 3 ಚಮಚ, ಮತ್ತು ಇದು ಚಾ ಪುಡಿ ಹಾಕೀನಿ ರೀ, ಚಾಕ್ ಪತ್ತಿ ಅಂತ ಹೇಳ್ತೀವಿ ನಾವು. ನೋಡಿ ಫ್ರೆಂಡ್ಸ್, ಹಾಕೀನಿ. ಈಗ ನಮ್ಮ ಹಸ್ಬೆಂಡ್ಗೆ ನಾಷ್ಟ ಮಾಡ್ತಾಯಿದ್ದೀನಿ, ಮಾಡಬೇಕಾಗಿಲ್ಲ. ಅವರು ಫುಲ್ ಇದು ಹೊಟ್ಟೆ ಹಸ್ಬಿಟ್ಟಿತ್ತು ಅಂತ. ಹಾಗಾಗಿ ನಾನು ಸ್ವಲ್ಪ ಅವ್ರಿಗೆ ರಾತ್ರಿ ಮಾಡಿದ್ದ ತೊಗೊಂಡೋಗಿ ಕೊಟ್ಬಿಟ್ಟಿನಿ ರೀ ನಾನು. ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ನಮ್ಮದು ಆಯಿತು. ಈಗ ಜಾರು ನೋಡಿರಿ ಇಲ್ಲಿ ನಿಂತಾಳ. ಇದು ಸಾಲ್ಟ್ ಖಾಲಿಯಾಗಿತ್ತು, ಹಾಗಾಗಿ ತೆಗಿ ಅಂತ ಹೇಳೀನಿ, ತೆಗೆದು ಕೊಡಕತ್ತಾಳ ಜಾರು. ನೋಡಿರಿ ಫ್ರೆಂಡ್ಸ್, ಈಗ ಪೋಹ ಎಲ್ಲ ಮಾಡಿದ್ದಾಯಿತು. ನಾನು ಮೇಲೆ ಸ್ವಲ್ಪ ಆನಿಯನ್ ಕಟ್ ಮಾಡಿ ಹಾಕ್ತೀನಿ ರೀ. ನನಗೆ ಭಾಳ ಟೇಸ್ಟ್ ಆಗ್ತಾವ್ರಿ ಇದು, ಹಾಗಾಗಿ ನನಗೆ ಮನಸ್ಸಿಗೆ ತುಂಬ ಇಷ್ಟ ರೀ ನನಗೂ. ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ಇದು ಕುರ್ಕುರೆ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇದು ಬೇಕಂತ್ರಿ, ಹಾಗಾಗಿ ಅದಕ್ಕಾಗಿ ಇದು ಸಂಡೇ ಮನೆಯಾಗಿರ್ತಾರಲ್ರಿ, ಏನಾರ ಒಂದು ಮಾಡ್ಕೊಡು ಅಂತ ಹೇಳ್ತಾರೆ ಅವರು. ಅದಕ್ಕಾಗಿ ಇದು ಪೋಹ ಜೊತೆ ಇದು ಕುರ್ಕುರೆ ನಾ ಮಾಡಿ ನೋಡಿರಿ ಫ್ರೆಂಡ್ಸ್. ಈಗೆಲ್ಲ ತೆಗೆದಿಡ್ತೀನಿ. ಇದಕ್ಕೆ ನೋಡಿರಿ, ಇದು ಜಾರು ಕುಂತಾಳ.
ಜಾರುಗ ಬರೀ ಸಾಲ್ಟ್ ಹಾಕ್ಬೇಕು ರೀ, ಈಗ ಖಾರ ಜಾಸ್ತಿ ಆಗಬಾರ್ದು, ಹಾಗಾಗಿ ತಿನ್ನಂಗಿಲ್ಲ. ಸ್ವಲ್ಪ ಸಾಲ್ಟ್ ಇದ್ರೊಳಗೆ ಮಿಕ್ಸ್ ಮಾಡೀನಿ, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಸ್ವಲ್ಪ ನಾನು ಇದ್ರೊಳಗೆ ಇದು ಹಾಕ್ತೀನಿ ರೀ, ಸ್ವಲ್ಪ ಮಿರ್ಚಿ ಪೌಡರ್, ಖಾರ ಪುಡಿ ಹಾಕ್ತೀನಿ ರೀ, ಸ್ವಲ್ಪ ನೋಡಿರಿ ಫ್ರೆಂಡ್ಸ್. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ಹೊರಗೆ ಹೋಗಿ ನಾಷ್ಟ ಮಾಡ್ತೀವಿ ರೀ. ನೋಡಿರಿ ಫ್ರೆಂಡ್ಸ್, ಇಲ್ಲೇ ಎಲ್ಲರೂ ನಾಷ್ಟ ಮಾಡಾಕತ್ತೀವಿ. ಬರ್ರಿ ಫ್ರೆಂಡ್ಸ್ ನೀವು ನಮ್ಮ ಜೊತೆ ನಾಷ್ಟ ಮಾಡೋಕೆ. ನಮ್ಮದು ಸಿಂಪಲ್ ಬ್ರೇಕ್ಫಾಸ್ಟ್ ಇವತ್ತು ನೋಡಿರಿ. ಎಲ್ಲ ನಾವು ಮಾರ್ಕೆಟ್ಗೆ ಹೋಗಿದ್ವಿ ನಿನ್ನೆ. ಹೋಗಿ ಎಲ್ಲ ನಾವು ರಿಕ್ವೆಸ್ಟ್ ಇತ್ತಲ್ರಿ ಪರೀತ್ ಸಿಸ್ಟರ್ದು, ಇದು ಮಾಡಿ ತೋರಿಸ್ರಿ ಅಂಥೇಳಿ ದಾಲ್ ಚಾ ಮತ್ತು ಬಗಾರ್ ರೈಸ್, ಬಗಾರ್ ಖಾನ. ನೋಡಿರಿ ಫ್ರೆಂಡ್ಸ್, ಇದಿಷ್ಟೆಲ್ಲ ನಾವು ಪಲ್ಯ ತೊಗೊಂಬಂದೀವಿ ಮತ್ತು ಬಾರೆಕಾಯಿ ತೊಗೊಂಬಂದೀವಿ. ಇದು ಪುದೀನ ರೀ, ಇದು ಟೊಮ್ಯಾಟೊ ಹಣ್ಣು ರೀ, ಇದು ನೋಡಿರಿ ಫ್ರೆಂಡ್ಸ್ ಗ್ರೇಪ್ಸ್, ದ್ರಾಕ್ಷಿ ಅಂತಾರಲ್ಲ ರೀ ಬ್ಲ್ಯಾಕ್ ಕಲರ್ದು, ಅದು ತೊಗೊಂಬಂದು ಭಾಳ ಸಿಹಿ ಇರ್ತಾವೆ, ಮಸ್ತ್ ಟೇಸ್ಟ್ ಇರ್ತೀರಿ. ಅದು ಭಾಳ ಟೇಸ್ಟ್ ಅಂದ್ರೆ ಅಷ್ಟು ಟೇಸ್ಟ್ ಇತ್ತು ನೋಡಿರಿ ಫ್ರೆಂಡ್ಸ್, ಭಾಳ ಟೇಸ್ಟ್ ಇದು. ನೋಡಿರಿ ಇದು ಗ್ರೇಪ್ಸ್ ಎಲ್ಲ ತೊಗೊಂಡು ತಿನ್ನಾಕತ್ತಾರ. ನನಗೆ ಕನ್ನಡ ಅಷ್ಟು ಡೀಪಾಗಿ ಬರೋಂಗಿಲ್ಲ ರೀ, ಎಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನಂಗೆ ಜಾಸ್ತಿ ಡೀಪ್ ಬರೋಂಗಿಲ್ಲ, ಬೇಸಿಕ್ ಅಷ್ಟೇ ಬರ್ತೀರಿ. ಮತ್ತು ನೀವೇನು ತಿಳ್ಕೊಬೇಡ್ರಿ ಹಿಂಗೆ ಮಾತಾಡ್ತೀನಿ ಅಂಥೇಳಿ. ಒಂದು ಬರ್ತಾವ್ರಿ, ಒಂದು ಬರೋಂಗಿಲ್ಲ ಫ್ರೆಂಡ್ಸ್, ನೀವು ಅಡ್ಜಸ್ಟ್ ಮಾಡ್ಕೊರಿ. ಇಲ್ಲಿ ನೋಡಿರಿ ದಾಲ್ ಚಕ್ ಅಂಥೇಳಿ ನಾನು ತೊಗರಿಬೇಳೆ ತೊಗೊಂಡಿನಿ. ಇದು ಗರಂ ಮಸಾಲ, ಧನಿಯಾ ಮಸಾಲ, ಸಾಲ್ಟ್, ಇದು ಲಾಲ್ ಮಿರ್ಚಿ ಪೌಡರ್ ರೀ, ಮತ್ತು ಇದು ಅರಿಶಿನ ರೀ, ಇದು ಟೊಮ್ಯಾಟೊ ಹಣ್ಣು 2 ತೊಗೊಂಡಿನಿ, ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಮತ್ತು ಇದು ರೀ ಆನಿಯನ್ ರೀ. ನೋಡಿರಿ ಫ್ರೆಂಡ್ಸ್, ಇದು ಎಲ್ಲ ತೊಗರಿಬೇಳೆ ತೊಳ್ಕೊಂಬಿಡ್ತೀನಿ. ನೀವು ಬೇಕಾದರೆ ಕಡ್ಲಿ ಬೇಳೆಲಿಂದನೇ ಮಾಡ್ಬೋದು ರೀ ದಾಲ್ ಚಾ, ಭಾಳ ಟೇಸ್ಟ್ ಆಗುತ್ತೆ ರೀ. ತೊಗರಿಬೇಳೆ ಅಂತಿಲ್ಲ, ಯಾವ ಬೇಳೆ ಇದ್ರೇ ನಡೀತೈತೆ, ತೊಗರಿಬೇಳೆ ಇಲ್ಲಾಂದರೆ ಕಡ್ಲಿಬೇಳೆ ರೀ. ನೋಡಿರಿ ಫ್ರೆಂಡ್ಸ್, ಎಲ್ಲ ತೊಳ್ಕೊಂಡೀನಿ. ಇದ್ರೊಳಗೆ ಈ ಕುಕ್ಕರ್ನಾಗ ಹಾಕ್ಕೊಂಡೀನಿ ಬೇಳೆ. ಈಗ ನೋಡಿರಿ ಎಲ್ಲ ಮಸಾಲೆ, ಬೇಸಿಕ್ ಮಸಾಲೆ ಹಾಕ್ತಾಯಿದ್ದೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ಹಾಕ್ತಾಯಿದ್ದೀನಿ ಕೊತ್ತಂಬರಿ, ಡಿಟೇಲಾಗಿ ತೋರಿಸ್ತೀನಿ ನೋಡಿರಿ. ಇದು ಪುದೀನ ರೀ, ಇದು ಟೊಮ್ಯಾಟೊ ರೀ, ಇದು ಮೆಣಸಿನ್ಕಾಯಿ 2 ಮತ್ತು ಆನಿಯನ್ ಹಾಕಿನಿ. ಇದು ಚುಕ್ಕ ರೀ, ಪಾಲಕ್ನ ಹಾಕ್ಬೋದು, ಅಂದ್ರೊಳಗೆ ಪಾಲಕ್ನಾಗ ನೀವು ಟಮಾಟೆ ಹಾಕಬಾರ್ದು. ಯಾಕಂದರೆ ಅದು ಹಾಕಿದರೆ ಸ್ವಲ್ಪ ಸ್ಟೋನ್ ಹಾಕೋದು ಪ್ರಾಬ್ಲಮ್ ಇರ್ತಂತೆ ರೀ. ಹಾಗಾಗಿ ನಾನು ಪಾಲಕ್ ಹಾಕಿಲ್ಲ, ಚುಕ್ಕ ಹಾಕೀನಿ, ಒಂದು ಅರ್ಧ ಕಟ್ ಹಾಕೀನಿ ರೀ. ನೋಡಿರಿ 2 ಗ್ಲಾಸ್ ನೀರು ಹಾಕೀನಿ. ಈಗ ಸ್ಟೋವ್ ಮೇಲೆ ಇಟ್ಬಿಡ್ತೀನಿ ರೀ ಆನ್ ಮಾಡಿ. ಭಾಳ ಟೇಸ್ಟ್ ಆಗುತ್ತೆ ರೀ ದಾಲ್ ಚಾ, ನೀವು ಟ್ರೈ ಮಾಡಿರಿ. ಮೊದಲೇ ಒಂದು ಸಲ ತೋರಿಸ್ತೀನಿ, ಮತ್ತು ಅವ್ರು ನೋಡಿಲ್ಲ ಅನ್ಸುತ್ತಾ. ಮತ್ತೆ ಒಂದು ಸಲ ರಿಕ್ವೆಸ್ಟ್ ಇತ್ತಲ್ಲ ಅವ್ರದ್ದು ತೋರಿಸ್ರಿ ಅಂಥೇಳಿ, ಮತ್ತು ಅವ್ರಿಗೋಸ್ಕರ ಇದು ತೋರ್ಸಾಕತ್ತೀನಿ ರೀ ಫ್ರೆಂಡ್ಸ್ ಮಾಡಿ. ನೋಡಿರಿ ಫ್ರೆಂಡ್ಸ್, 3-4 ವಿಸಲ್ ಆಯಿತು, ಈಗ ನಾ ತೆಗ್ದೀನಿ. ನೋಡಿರಿ ಎಷ್ಟು ಮಸ್ತ್ ಬ್ಯಾಳೆ ಕುದ್ದೈತೆ ನೋಡಿರಿ, ಇದು ಮಸ್ತಾಗಿತ್ತು ರೀ. ನೋಡಿರಿ ಇದು ಬಿರ್ಕಲ್ಲಿಂದ ದಾಲ್ ಘೊಟ್ನಿ ಅಂತ ಹೇಳ್ತೀವಿ ನಾವು, ಇದು ಬಿರ್ಕಲ್ಲಿಂದ ಮಿಕ್ಸ್ ಮಾಡ್ಕೊಂಬಿಡೋದು ರೀ. ಬೇಕಾದರೆ ನೀವು ಮಿಕ್ಸಿಗೂ ಹಾಕ್ಕೋಬೋದು ರೀ, ಜಲ್ದಿ ಅರ್ಜೆಂಟ್ ಇದ್ರಿ ನಿಮ್ಗೆ. ನಾನು ಇದರಲ್ಲಿಂದನೇ ಮಾಡ್ತೀನಿ, ಜಲ್ದಿ ಆಗುತ್ತೆ ರೀ. ಎಲ್ಲ ಕುದ್ಬಿಟ್ಟೈತೆ ರೀ ಬ್ಯಾಳೆ, ಹಾಗಾಗಿ ಇದು ತೊಗೊಂಡು ನಾನು ಬಿರ್ಕ. ನೋಡಿರಿ ಫ್ರೆಂಡ್ಸ್, ಇದು ಹುಣ್ಸೆಹಣ್ಣು ರಸ ರೀ, ಒಂದು ಕಟೋರ ಹಾಕೀನಿ ರೀ ಫುಲ್. ಭಾಳ ಹುಳಿ ಆದಷ್ಟು ನೋಡಿ ಹಾಕ್ಕೋಬೇಕು ರೀ, ನಿಮ್ಗೆ ಎಷ್ಟು ಬೇಕಷ್ಟು. ಜಾಸ್ತಿ ಹಾಕಿದ್ರೆ ಮತ್ತು ಜಾಸ್ತಿ ಹುಳಿ ಆದರೆ ಇದಾಗುತ್ತೆ. ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡೀನಿ. ನೋಡಿರಿ ಎಷ್ಟು ಮಸ್ತಾಗಿದೆ ದಾಲ್ ಚಾ, ಮದುವೆ ಒಳಗೆ ಮಾಡೋ ಅಂತಹದ್ದು ದಾಲ್ ಚಾ ರೀ ಇದು. ನೋಡಿರಿ ಫ್ರೆಂಡ್ಸ್, ಎಲ್ಲ ನಾನು ನೀರು ಹಾಕ್ಕೊಂಡೀನಿ, ಜಾಸ್ತಿ ನೀರು ಹಾಕ್ಬಾರ್ದು, ಇದು ಭಾಳ ತಿಳಿ ಮಾಡಿದರೆ ಟೇಸ್ಟ್ ಎಲ್ಲ ಹೋಗ್ಬಿಡ್ತೀರಿ. ಇಷ್ಟ ಇರ್ಬೇಕು ನೋಡಿರಿ, ಮಸ್ತಾಗಿತ್ತು ನೋಡಿರಿ ಇದು. ಸ್ವಲ್ಪ ಈಗ ಉಪ್ಪು ಹಾಕೀನಿ ಮೊದಲೇ, ಮತ್ತಿಷ್ಟು ಸ್ವಲ್ಪ ನೋಡಿ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು, ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕೀನಿ. ಸ್ವಲ್ಪ ನೋಡ್ತೀನಿ ರೀ ಟೇಸ್ಟ್ ಮಾಡಿ, ಮಸ್ತ್ ಟೇಸ್ಟ್ ಆಗಿತ್ತು ರೀ, ಮಾಶಾಲ್ಲ. ನೋಡಿರಿ ಫ್ರೆಂಡ್ಸ್, ಈಗ ಕುಕ್ ಮಾಡೋಕ್ಕೆ 2 ಮಿನಿಟ್ ಇಟ್ಟೀನಿ, 2 ನಿಮಿಷ ಕುಕ್ ಆಗಿತ್ತಿದು ಎಲ್ಲ. ಇದು ರೆಡಿ ಆಯ್ತು ನೋಡಿರಿ ದಾಲ್ ಚಾ. ನೋಡಿರಿ ಫ್ರೆಂಡ್ಸ್, ಈಗ ನಾನು ಮಾಡ್ತಾಯಿದ್ದೀನಿ ಬಗಾರ್ ಖಾನ, ಬಗಾರನ್ನ ಅಂತಾರಲ್ಲ ರೀ, ಅದು ನೋಡಿರಿ. ಇದು ಮದುವೆ ಒಳಗೆ ಮಾಡ್ತಾರಲ್ಲ ಆ ಥರ, ನಮ್ಮ ಮುಸ್ಲಿಮ್ ಸ್ಟೈಲ್ ಒಳಗೆ. ನೋಡಿರಿ ಈಕಿ ಜಾರು ಬಂದಾಳ, ಏನು ಮಾಡಕತ್ತಿ ಮಮ್ಮಿ ಅಂಥೇಳಿ ಕೇಳಕತ್ತಾಳ ಜಾರು. ನೋಡಿರಿ ಫ್ರೆಂಡ್ಸ್, ಈಗ ನಾನು ಮಾಡ್ತಾಯಿದ್ದೀನಿ. ಇದು ನೋಡಿರಿ ಏಲಕ್ಕಿ, ಲವಂಗ, ಚಕ್ಕೆ, ಇದು ಗರಂ ಮಸಾಲ, ಸಾಲ್ಟ್, ಧನಿಯಾ ಮಸಾಲ, ಇದು ತೇಜ್ಪತ್ತ ರೀ, ಇಷ್ಟು ತೊಗೊಂಡೀನಿ. ಮತ್ತು ಇದು ಆನಿಯನ್, ಹಸಿಮೆಣ್ಸಿನ್ಕಾಯಿ, ಮತ್ತು ಪುದೀನ, ಕೊತ್ತಂಬರಿ ರೀ ಫ್ರೆಂಡ್ಸ್. ಇದು ಆಯಿಲ್ ರೀ, ದೊಡ್ಡ ಚಮಚಲಿಂದ 2 ಚಮಚ ಆಯಿಲ್ ಹಾಕೀನಿ ರೀ ನಾನು. ಇದೆಲ್ಲ ಎಣ್ಣೆ, ಇದು ಏನಂತೀರಿ ಆಯಿಲ್ ಎಲ್ಲ ಕಾಯ್ಬೇಕು ರೀ, ಕುಕ್ಕಿಂಗ್ ಆಯಿಲ್ ರೀ ಇದು. ನೋಡಿರಿ ಜಾರ ಇಲ್ಲೇ ನಿಂತಾಳೆ ನೋಡಿರಿ, ನಾನು ನೋಡ್ತೀನಿ ಮಮ್ಮಿ ನೀ ಯಾವ ಥರ ಮಾಡ್ತೀನಿ ಅಂತ ಹೇಳಕತ್ತಾಳ. ನೋಡಿರಿ ಫ್ರೆಂಡ್ಸ್, ಫಸ್ಟ್ ಇದು ಏಲಕ್ಕಿ ಹಾಕೀನಿ, ಲವಂಗ ಹಾಕೀನಿ, ಚಕ್ಕೆ ಹಾಕ್ಬೇಕು ರೀ, ಇದು ತೇಜ್ಪತ್ತ ರೀ. ಇದೆಲ್ಲ ಸ್ವಲ್ಪ ಬಿಸಿಯಾಗಿಂದ ಆನಿಯನ್ ಹಾಕ್ಬಿಡ್ತೀನಿ ರೀ ಇದಕ್ಕೆ. ಇದು ಗುಲಾಬಿ ಕಲರ್ ಇರ್ತಲ್ಲ, ಸ್ವಲ್ಪ ಚೇಂಜ್ ಆಗಬೇಕು ರೀ, ಗೋಲ್ಡನ್ ಕಲರ್ ಹಾಕಬೇಕು. ಆಗತನ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಅಷ್ಟು
ಅಷ್ಟು ಫ್ರೈ ಮಾಡ್ಕೊಬಾರ್ದು, ಜಾಸ್ತಿ ಫ್ರೈ ಮಾಡಿದರೆ ಒಂಥರ ಗೋಲ್ಡನ್ ಜಾಸ್ತಿ ಹಂಗಾಗುತ್ತೆ ರೀ ಅನ್ನ. ನಾನು ಅಷ್ಟರೊಳಗೆ ಮಾಡಾಕತ್ತೀನಿ ನೋಡಿರಿ. ನಮ್ಮ ಮದುವೆಗಳಲ್ಲಿ ಯಾವ ಥರ ಮಾಡ್ತಾರೆ ಮುಸ್ಲಿಮ್ ಸ್ಟೈಲ್ ಒಳಗೆ ಇದು ಬಗಾರ್ ರೈಸ್, ಆ ಥರ ನಾ ಮಾಡ್ತಾಯಿದ್ದೀನಿ ರೀ. ಹುಷ್ಕಾನು ಅಂತ ಹೇಳ್ತಾರೆ, ಬಗಾರ್ ಖಾನ ಅಂತಾರೆ ಇದಕ್ಕೆ. ಹುಷ್ಕ ಅಂದರೆ ಭಾಳ ಲೈಟ್ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್. ಈ ಕೊತ್ತಂಬರಿ, ಮೆಣಸಿನ್ಕಾಯಿ, ಪುದೀನ ಹಾಕ್ತಾಯಿದ್ದೀನಿ. ಡಿಟೇಲಾಗಿ ನಾನು ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್. ನೀವು ಎಲ್ಲ ನೋಡ್ಕೊರಿ ನಾವು ಯಾವ ಥರ ಮಾಡ್ತೀವಿ ಅಂಥೇಳಿ. ಭಾಳ ಜನ ಇಷ್ಟಪಡ್ತಾರೆ ರೀ. ನಮ್ಮ ಪಪ್ಪ ಅವ್ರ ಫ್ರೆಂಡ್ಸ್ನ ಅವರು ಭಾಳ ಇಷ್ಟಪಡ್ತಿದ್ರಿ, ನೀವು ಬಗಾರ್ ಖಾನ ಮಾಡ್ತೀರಲ್ಲ, ಏನಾದ್ರು ನಾವು ದಾವತ್ ಮಾಡಿದರೆ ಬಗಾರ್ ಖಾನ ಮತ್ತು ಸ್ವಲ್ಪ ಚಿಕನ್ ಅದು ಮಾಡಿದ್ರೆ ಭಾಳ ಇದು ಮಾಡ್ತಿದ್ರು ಅವ್ರು. ನೋಡಿರಿ ಫ್ರೆಂಡ್ಸ್, ನಾನು ಇದು ಹಾಕೀನಿ, ಗರಂ ಮಸಾಲ ಮತ್ತು ಧನಿಯಾ ಮಸಾಲ ಹಾಕೀನಿ ರೀ, ಸಾಲ್ಟ್ ಹಾಕೀನಿ. ಎಲ್ಲ ನೋಡಿರಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಮಸ್ತ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಭಾಳ ರುಚಿ ಆಗುತ್ತೆ ರೀ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್ ನೀವು. ಮತ್ತು ಒಬ್ಬರು ಅಜ್ಜಿ ಇದ್ರು ರೀ, ಅವ್ರೇನಂತ ಅವ್ರು ಜಾಸ್ತಿ ನಮ್ಗೆ ದಾಲ್ಚಾ ಮಾಡೋಕ್ಕೆ ಬರೋಂಗಿಲ್ಲ ಅವಿ, ನೀನು ನನ್ಗೆ ಮಾಡಕ್ಕೆ ತೋರಿಸಿ ಅಂತ ಹೇಳಿದ್ರು. ಪಾಪ ಅವ್ರ ಮನೆಗೆ ಹೋಗಿ ನಾನು ಮಾಡಿ ತೋರಿಸ್ತೀನಿ ರೀ ಅವ್ರಿಗೆ. ಮತ್ತು ಆಮೇಲೆ ನಂಗೆ ಭಾಳ ಖುಷಿ ಆದ್ರಿ ರೀ ಮಾಡಿ ತೋರಿಸಿಂದ. ನೋಡಿರಿ ಫ್ರೆಂಡ್ಸ್, ಈಗ 2 ನಿಮಿಷ ಎಲ್ಲ ಮಸಾಲೆ ಎಲ್ಲ ಇದು ಕುಕ್ ಆಗಿತ್ತು ರೀ. ಈಗ ನಾನು ರೈಸ್ ಹಾಕ್ಕೊಂಡೀನಿ, 2 ಗ್ಲಾಸ್ ರೈಸ್ ಹಾಕೀನಿ ರೀ ನಾನು. ಇದು ನೋಡಿರಿ ಫ್ರೆಂಡ್ಸ್, ರೈಸ್ ಹಾಕಿಂದ ಒಟ್ಟು ನೀರು ಹಾಕಕ್ಕೆ ಹೋಗಬೇಡ್ರಿ. ಒಂದು ನಿಮಿಷ ಇಲ್ಲಾಂದ್ರೆ 2 ನಿಮಿಷ ಎಲ್ಲ ಮಸ್ತ್ ಇದು ಕುಕ್ ಆಗೋವರೆಗೂ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇದು ಕುಕ್ ಆಗ್ಬೇಕು ರೀ. ಇದು 2 ನಿಮಿಷ ಆಗಿಂದ 1.5 ಲೋಟ ನಾನು ನೀರು ಹಾಕ್ತಾಯಿದ್ದೀನಿ ರೀ. ಈ ಲೋಟಲಿಂದ 2 ಗ್ಲಾಸ್ ಅಕ್ಕಿ ಹಾಕಿದರೆ 1.5 ಲೋಟ ನೀರು ಹಾಕ್ಬೇಕು ರೀ ಇದಕ್ಕೆ. ನೋಡಿರಿ ಫ್ರೆಂಡ್ಸ್ ಈ ಥರ. ಮತ್ತು ಉಪ್ಪು ಏನಾರ ಕಡಿಮೆ ಆದರೆ ಸ್ವಲ್ಪ ನೋಡಿ ಸ್ವಲ್ಪ ಉಪ್ಪು ಹಾಕೋದ್ರಿ. ಒಂದು ಲಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದು ನೋಡಿರಿ ಫ್ರೆಂಡ್ಸ್, ಲೆಮನ್ ಎಲ್ಲ ರಸ ನೋಡಿರಿ ಫ್ರೆಂಡ್ಸ್. ಉಲ್ಟಾ ಮಾಡಿ ಹಿಂಗತ್ತೆ ಹಿಂಗೆ ಹಿಂಡ್ಬೇಕು, ಎಲ್ಲ ಮಸ್ತ್ ಬರ್ತಿತ್ತು ನೋಡಿರಿ. ನೋಡಿರಿ ಇದು ಬೀಜ ಎಲ್ಲ ತೆಗೆದು ಲೆಮನ್ ಹಾಕೋದ್ರಿ ಇದಕ್ಕೆ. ಇದು ಮಿಕ್ಸ್ ಮಾಡೋದು ನೋಡಿರಿ ಫ್ರೆಂಡ್ಸ್. ಈಗೆಲ್ಲ ಆಯಿತು. ಈಗ ಎರಡು ವಿಸಲ್ ತೊಗೊಳದ್ರಿ. ಇದು ಸ್ಟವ್ ಮೇಲೆ ಇಟ್ಟೀನಿ, ಹೈ ಫ್ಲೇಮ್ ಇಡಬೇಕು ರೀ. ನೋಡಿರಿ ಫ್ರೆಂಡ್ಸ್, ಇದು ಬಗಾರ್ ರೈಸ್ ಆಗಿದೆ ನೋಡಿರಿ, ಬಗಾರ್ ಖಾನ. ನಾನು ಸ್ವಲ್ಪ ಫುಡ್ ಕಲರ್ ಹಾಕೀನಿ, ಆರೆಂಜ್ ಕಲರ್ ಮತ್ತು ಇದು ಗ್ರೀನ್ ಕಲರ್ ರೀ, ಹಾಕಿ ಮುಚ್ಚಿಬಿಡ್ಬೇಕು ರೀ. ಮತ್ತು ಇದು ನೋಡಿರಿ ದಾಲ್ಚಾ ರೆಡಿಯಾಗಿದೆ. ದಾಲ್ಚಾ ಮತ್ತು ಬಗಾರ್ ಖಾನ ರೆಡಿಯಾಗಿತ್ತು ನೋಡಿರಿ. ನಮ್ಮ ಮುಸ್ಲಿಮ್ ಸ್ಟೈಲ್ ಒಳಗೆ ನಾವು ಯಾವ ಥರ ಮಾಡ್ತೀವಿ ಅದೇ ಥರ ನಿಮ್ಗೆ ಎಲ್ಲ ತೋರಿಸ್ತೀನಿ ರೀ. ನಾನು ಚಿಕನ್ ಪಕೋಡ ಮಾಡ್ತಾಯಿದ್ದೀನಿ. ಇದು ರೆಸಿಪಿ ನಾನು ಫುಲ್ ತೋರಿಸಿಲ್ಲ ರೀ. ನೀವು ಹೇಳಿದರೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಇದು ನಾನು ತೋರಿಸ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ಇದು ಲೆಗ್ ಪೀಸು ಮತ್ತು ಇದೆಲ್ಲ ನೋಡಿರಿ ಫ್ರೆಂಡ್ಸ್. ಇದು ಅನ್ನ ಎಷ್ಟು ಉದುರು ಎಷ್ಟು ಮಸ್ತಾಗಿತ್ತು ನೋಡಿರಿ. ಇದನ್ನು ಬಗಾರ್ ರೈಸ್ ಇದೇ ಥರ ಮಾಡ್ತಾರೆ ನೋಡಿರಿ ನಮ್ಮ ಮುಸ್ಲಿಮ್ಸ್ ಮದುವೆ ಒಳಗೆ, ಇದೇ ಥರ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ್. ಇದು ಚಿಕನ್ ಪಕೋಡಾನ ಮಾಡೀನಿ, ಫ್ರೈ ಮಾಡೀನಿ. ಮತ್ತು ನಮ್ಮದು ಥಾಲಿ ನೋಡಿರಿ, ಮದುವೆಗಳಲ್ಲಿ ಯಾವ ಥರ ನಾವು ಮಾಡ್ತೀವಿ ನಮ್ಮ ಸ್ಟೈಲ್ ಒಳಗೆ ಚಿಕನ್ ಪಕೋಡ, ದಾಲ್ಚಾ ಮತ್ತು ಲೆಗ್ ಪೀಸ್, ಲೆಮನ್ ಮತ್ತು ಇದು ಆನಿಯನ್ ರೀ. ನೋಡಿರಿ ಫ್ರೆಂಡ್ಸ್, ನಮ್ಮ ಜಾರು ಈಗ ನಿಂತಾಳ. ಈಗ ಅವ್ರಿಗೆ ತೊಗೊಂಡು ಹೋಗಿ ನಾನು ಹೊರಗೆ ಕೊಡ್ತೀನಿ ರೀ ಫ್ರೆಂಡ್ಸ್. ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತು ಅಂಥೇಳಿ ನಾನು ಅನ್ಕೊತೀನಿ ರೀ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ನಾನು ಅನ್ಕೊತೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಒಳ್ಳೆ ಬ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.